ಇನ್ನು 10 ರಿಂದ 15 ದಿನಗಳಲ್ಲಿ ನಟ ದರ್ಶನ್ ಅವರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಸದ್ಯ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ, ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಅದೇ ಜಾಮೀನು ರದ್ದಾಗುತ್ತಾ ಗೊತ್ತಿಲ್ಲ. 10 ರಿಂದ 15 ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಬರುತ್ತೆ. ಇವತ್ತು ನಡೆದಂತಹ ಸುದೀರ್ಘ ವಿಚಾರಣೆಯ ಸಂದರ್ಭದಲ್ಲಿ 7 ವಿಚಾರಗಳು ಸುಪ್ರೀಂ ಕೋರ್ಟ್ನಲ್ಲಿ ಮೆನ್ಷನ್ ಆಗಿದ್ದು ಬಹಳ ಕುತೂಹಲಕ್ಕೆ ಕಾರಣ ಆಯಿತು. ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿದಂತಹ ಆ 7 ಸಂಗತಿಗಳನ್ನ ನೋಡ್ತಾ ಹೋಗೋಣ ಯಾವುದು ಅಂತ ಹೇಳಿ. ಬಹಳ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಇವತ್ತಿನ ವಾದ ಪ್ರತಿವಾದದ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತಹ ನಟ ದರ್ಶನ್ ಸೇರಿದಂತೆ ಉಳಿದಂತಹ ಆರೋಪಿಗಳ ಜಾಮೀನು ಆದೇಶ ಏನಿದೆ ಆ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಅಸಮಾಧಾನವನ್ನ ವ್ಯಕ್ತಪಡಿಸಿತು. ಮೊನ್ನೆ ಜುಲೈ 17ನೇ ತಾರೀಕು ವಾದ ಪ್ರತಿವಾದ ಇದೇ ಕೇಸ್ಗೆ ಆದಂತಹ ಸಂದರ್ಭದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆದೇಶದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿತ್ತು. ಇವತ್ತು ಮತ್ತೆ ಆ ಅಸಮಾಧಾನ ವ್ಯಕ್ತವಾಯಿತು. ಏನ್ ಹೇಳಿದ್ದು ಸುಪ್ರೀಂ ಕೋರ್ಟ್? ಹೈಕೋರ್ಟ್ ಮಾಡಿದಂತಹ ತಪ್ಪನ್ನ ನಾವು ಮಾಡೋದಿಲ್ಲ. ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಳೆದ ಡಿಸೆಂಬರ್ 13ನೇ ತಾರೀಕು ಜಾಮೀನು ಆದೇಶವನ್ನ ರೆಗ್ಯುಲರ್ ಬೇಲ್ ಅನ್ನ ಆರೋಪಿಗಳಿಗೆ ಗ್ರಾಂಟ್ ಮಾಡುವಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಸ್ಪಷ್ಟವಾದಂತಹ ಕಾರಣ, ಸೂಕ್ತವಾದಂತಹ ಕಾರಣವನ್ನ ತನ್ನ ಜಡ್ಜ್ಮೆಂಟ್ ನಲ್ಲಿ ನೀಡಿಲ್ಲ, ತರಾತುರಿಯಲ್ಲಿ ಆದೇಶವನ್ನ ನೀಡಿದೆ ಅನ್ನುವುದನ್ನ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡ್ತು ಇವತ್ತು. ಜೊತೆಗೆ ಎಲ್ಲಾ ಬೇಲ್ ಕೇಸ್ನಲ್ಲಿ ಹೈಕೋರ್ಟ್ ಒಂದೇ ರೀತಿಯಾದಂತಹ ಆದೇಶವನ್ನ ಮಾಡಿದೆ. ಟ್ರಯಲ್ ಕೋರ್ಟ್ ಈ ತಪ್ಪನ್ನ ಮಾಡಿದ್ರೆ ಒಪ್ಕೋಬಹುದಾಗಿತ್ತು, ಆದ್ರೆ ಹೈಕೋರ್ಟ್ ನಿಂದ ಇಂಥ ತಪ್ಪನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ, ಈ ರೀತಿಯ ಆದೇಶವನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಗಮನ ಸೆಳೆಯಿತು. ಜೊತೆಗೆ ಮತ್ತೊಂದು ವಿಚಾರವನ್ನ ಮೆನ್ಷನ್ ಮಾಡಿದ್ದು, ಸರ್ಕಾರದ ಪರ ವಕೀಲರು ದರ್ಶನ್ ಪರ ವಕೀಲರ ವಾದ ಪ್ರತಿವಾದ ಆಲಿಸಿದ ಬಳಿಕ ಪವಿತ್ರ ಗೌಡ ಪರ ವಕೀಲರು ಇನ್ನೇನು ವಾದವನ್ನ ಆರಂಭ ಮಾಡಬೇಕು, ವಾದ ಮಂಡನೆಯನ್ನ. ಅದಕ್ಕೂ ಮೊದಲು ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯವನ್ನ ಕೊಟ್ಟುಬಿಡುತ್ತೆ. ಏನ್ ಹೇಳುತ್ತೆ ಸುಪ್ರೀಂ ಕೋರ್ಟ್? ಎಲ್ಲದಕ್ಕೂ ಪವಿತ್ರ ಗೌಡ ಕಾರಣ. ಎಲ್ಲ ಸಮಸ್ಯೆಗಳು, ಇಷ್ಟೆಲ್ಲಾ ಸಮಸ್ಯೆಗಳು ಆಗಿದ್ದು ಆಕೆಯಿಂದಾನೆ ಅಂತ ಹೇಳುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಮಾಡಿತು. ಇಡೀ ಘಟನೆ, ಇಡೀ ಕೊಲೆ ಪ್ರಕರಣ ಆಗುವುದಕ್ಕೆ ಮೂಲ ಕಾರಣನೇ ಪವಿತ್ರ ಗೌಡ, ಇದು ಸುಪ್ರೀಂ ಕೋರ್ಟ್ ಹೇಳಿತು. ಜೊತೆಗೆ ಕೊಲೆಯ ಬಳಿಕ ದರ್ಶನ್ ಜೊತೆ ಫೋಟೋ ತೆಗೆಸಿಕೊಂಡಂತಹ ವಿಚಾರ ಇದೆಯಲ್ಲ, ಆ ವಿಚಾರವಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಆಕ್ಚುಲಿ ಶಾಕ್ ಆದ್ರು. ಅದನ್ನ ಮೆನ್ಷನ್ ಮಾಡಲಾಗುತ್ತೆ. ವಾದ ಮಾಡುವಂತಹ ವಾದ ಪ್ರತಿವಾದದ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಸಿದ್ಧಾರ್ಥ ಲೂತ್ರಾ ಅವರು ಮೆನ್ಷನ್ ಮಾಡ್ತಾರೆ, ಫೋಟೋ ಸಾಕ್ಷಿ ಇದೆ. ಯಾವ ಫೋಟೋ? ಇವರು ಹಲ್ಲೆಯನ್ನ ಮಾಡಿದ ನಂತರ ಅಲ್ಲಿಂದ ಹೊರಗಡೆ ಬರ್ತಾರಲ್ಲ, ಆಗ ಉಳಿದಂಥ ಆರೋಪಿಗಳ ಜೊತೆಗೆ ನಟ ದರ್ಶನ್ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ, ಆ ಫೋಟೋ ಸಾಕ್ಷಿ ಇದೆ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ ಸಿದ್ಧಾರ್ಥ ಲೂತ್ರಾ ಅವರು, ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ನ ಮುಂದೆ. ಆಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಅಲ್ಲ, ಇಂಥ ಕೃತ್ಯವನ್ನ ಮಾಡಿ, ಹಲ್ಲೆಯನ್ನ ಮಾಡಿ, ಕೊಲೆ ಮಾಡಿ ಫೋಟೋ ಪೋಸ್ ಕೊಟ್ರ? ಇದು ನಂಬೋದಕ್ಕೆ ಸಾಧ್ಯ ಇಲ್ವಲ್ಲ, ನಿಜಕ್ಕೂ ಶಾಕ್ ಆಗ್ತಾ ಇದೆ, ಅಂಥ ಮನಸ್ಥಿತಿನ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ಕೊಲೆಯ ಬಳಿಕ ಇವರು ತೆಗೆಸಿಕೊಂಡಿದ್ದಾರೆ ಎನ್ನಲಾದಂತಹ ಫೋಟೋ, ಆ ಫೋಟೋ ಇದೆ, ಚಾರ್ಜ್ ಶೀಟ್ ನಲ್ಲಿ ಅದನ್ನ ಫೈಲ್ ಮಾಡಿದ್ದಾರೆ. ಜಗದೀಶ್ ಅನುಕುಮಾರ್ ಅವ್ರ ಜೊತೆಗೆಲ್ಲ ತೆಗೆಸಿಕೊಂಡಿರುವಂತಹ ಫೋಟೋ, ಅದ್ರ ಬಗ್ಗೆ ಅಚ್ಚರಿಯನ್ನ ವ್ಯಕ್ತಪಡಿಸಿತು ಸುಪ್ರೀಂ ಕೋರ್ಟ್. ಇನ್ನು ಹೈಕೋರ್ಟ್ ವಿಚಾರವಾಗಿ ಮತ್ತೊಂದನ್ನ ಮೆನ್ಷನ್ ಮಾಡಿದ್ದೇನು ಅಂದ್ರೆ ಸುಪ್ರೀಂ ಕೋರ್ಟ್, ಪ್ರತ್ಯಕ್ಷದರ್ಶಿಗಳ ಸಾಕ್ಷಿಯನ್ನ ಯಾಕೆ ನಂಬಿಲ್ಲ ಹೈಕೋರ್ಟ್? ಯಾರು ಪ್ರತ್ಯಕ್ಷದರ್ಶಿಗಳು? ನಾನು ಆಗ್ಲೇ ಹೇಳಿದೆ, ಪುನೀತ್ ಹಾಗೆ ಕಿರಣ್, ಇವರಿಬ್ರು ಕೂಡ ಪಟ್ಟಣಗೆರೆಯ ಶೆಡ್ನ ಕೆಲಸಗಾರರು, ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದವರು. ಅವರಿಬ್ರು ಕೂಡ ಈ ಘಟನೆಗೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ಅವರ ಹೇಳಿಕೆಯನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಇದೆ. ಅದಿದ್ರ ಹೊರತಾಗಿಯೂ ಅದರಲ್ಲಿ ದರ್ಶನ್ ಪಾತ್ರ, ಪವಿತ್ರ ಗೌಡ ಸೇರಿದಂತೆ ಎಲ್ಲರ ಬಗ್ಗೆ ಮೆನ್ಷನ್ ಇದೆ. ಅಷ್ಟಿದ್ರ ಹೊರತಾಗಿಯೂ ಕೂಡ ಹೈಕೋರ್ಟ್ ಜಾಮೀನನ್ನ ಕೊಡುವಂತಹ ಸಂದರ್ಭದಲ್ಲಿ ಅದನ್ನ ಯಾಕೆ ಗಂಭೀರವಾಗಿ ಪರಿಗಣಿಸಲಿಲ್ಲ? ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಹೈಕೋರ್ಟ್ ಯಾಕೆ ನಂಬಲಿಲ್ಲ? ಇವರಿಗೆ ಜಾಮೀನನ್ನ ಹೇಗೆ ಗ್ರಾಂಟ್ ಮಾಡ್ತು ಕಳೆದ ಡಿಸೆಂಬರ್ನಲ್ಲಿ? ಇದು ಸುಪ್ರೀಂ ಕೋರ್ಟ್ ಮಾಡಿದಂತಹ ಅಬ್ಸರ್ವೇಷನ್, ಸುಪ್ರೀಂ ಕೋರ್ಟ್ ಮಾಡಿದಂತಹ ಪ್ರಶ್ನೆ. ಮತ್ತೊಂದು ವಿಚಾರವನ್ನ ಮೆನ್ಷನ್ ಮಾಡುತ್ತೆ, ಈ ಕೇಸ್ನಲ್ಲಿ ಯಾರು ಫೇಮಸ್, ಯಾರು ಫೇಮಸ್ ಅಲ್ಲ ಅನ್ನೋದು ಬೇಡ, ಅದು ಅನಗತ್ಯ, ಅದು ಅನವಶ್ಯಕ. ಫ್ಯಾಕ್ಟ್ ಏನಿದೆ, ಸಾಕ್ಷಿ ಏನಿದೆ, ದಾಖಲೆಗಳು ಏನಿದ್ದಾವೆ, ಪ್ರೂಫ್ ಏನಿದೆ, ಅದಷ್ಟನ್ನ ಮಾತ್ರ ಇಲ್ಲಿ ಪರಿಗಣಿಸಲಾಗುತ್ತೆ ಅನ್ನುವುದನ್ನ ಸುಪ್ರೀಂ ಕೋರ್ಟ್ ಮೆನ್ಷನ್ ಮಾಡುತ್ತೆ. ಇನ್ನು ಈ ಪ್ರಕರಣದಲ್ಲಿ ಬರೋಬ್ಬರಿ 270 ಸಾಕ್ಷಿಗಳಿರೋದು ಯಾಕೆ ಅಂತಾನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದ್ದು ಇಲ್ಲಿ ಗಮನ ಸೆಳೆಯಿತು. 270 ಸಾಕ್ಷಿಗಳನ್ನ ಈ ಪ್ರಕರಣದಲ್ಲಿ, ಅದು ಬೇರೆ ಬೇರೆ ರೀತಿಯಾದಂತಹ ಸಾಕ್ಷಿಗಳು, ಒಂದು ಫಿಸಿಕಲ್ ಸಾಕ್ಷಿ, ಟೆಕ್ನಿಕಲ್ ಎವಿಡೆನ್ಸ್, ಸಾಂದರ್ಭಿಕ ಸಾಕ್ಷಿ ಎಲ್ಲವೂ ಸೇರಿದಂತೆ ಒಟ್ಟು 270 ಸಾಕ್ಷಿಗಳನ್ನ ಕಲೆ ಹಾಕಿ ಈ ಕೇಸ್ನಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಫೈಲ್ ಮಾಡಿದ್ದಾರೆ.
ಆ 270 ಸಾಕ್ಷಿಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ ವಾದ ಪ್ರತಿವಾದದ ಸಂದರ್ಭದಲ್ಲಿ. ಸಿದ್ಧಾರ್ಥ್ ಲೂಥ್ರಾ ಅವರು ಅದನ್ನ ಸರ್ಕಾರದ ಪರ ವಕೀಲರು ಅವರು ಮಂಡನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ 270 ಸಾಕ್ಷಿಗಳು ಇರೋದು ಯಾಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದ್ದು ಕೂಡ ಇವತ್ತು ಗಮನ ಸೆಳೆದಿದೆ. ಒಟ್ಟಿನಲ್ಲಿ 10 ರಿಂದ 15 ದಿನಗಳ ಸಮಯಾವಕಾಶ ಇದೆ. ಆ 10 ರಿಂದ 15 ದಿನಗಳಲ್ಲಿ ಇವತ್ತು ಆದೇಶ ಏನು ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್, ನಟ ದರ್ಶನ್ ಹಾಗೆ ಉಳಿದ 7 ಆರೋಪಿಗಳ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಜಾಮೀನು ರದ್ದಾಗಿದ್ದೇ ಆದ್ರೆ ಮತ್ತೆ ಎಲ್ಲರೂ ಕೂಡ ಕೋರ್ಟಿಗೆ ಶರಣಾಗಬೇಕು, ಮತ್ತೆ ಎಲ್ಲರೂ ಕೂಡ ಜೈಲು ಪಾಲಾಗಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.